ಹನುಮಂತೆ ಗೆಲ್ತಾರೆ. ಅಂದರೆ ಅವ್ರು ಸ್ವಲ್ಪ ಹೆದರಿಕೆ ಇರ್ಬೋದು, ಆದರೆ ಸ್ಟೇಟ್ ಫಾರ್ವರ್ಡ್ ಆಗಿದ್ದಾರೆ. ಅವರು ಒಳಗೊಂದು ಹೊರಗೊಂದು ಇಲ್ಲ, ಅವರು ಯಾವ ಥರ ಅದಾರೆ ಅದೇ ಥರನೂ ಅಲ್ಲಿ ಆಟ ಆಡ್ತಿದ್ದಾರೆ ಅಂತ ಭಾವಿಸಿದ್ದೇವೆ. ಹಾಗಿದ್ದಾರೆ ಬಿಟ್ಟರೆ ತ್ರಿವಿಕ್ರಮ್. ಹಾಂ ಅವರು ಸ್ಟ್ರೈಟಾಗಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ ಅವರು. ಭವ್ಯ ಜೊತೆ ಇರ್ತಾ ಇದ್ದಾರೆ, ಭವ್ಯ ಅವ್ರ ಜೊತೆ ಇರ್ತಿದ್ದಾಳೆ. ಅವರು ತ್ರಿವಿಕ್ರಮ್ ಭವ್ಯ ಜೊತೆ ಇರ್ತಾ ಇಲ್ಲ. ಆ ಥರ ನಮಗೇನು ಅನಿಸಿಲ್ಲ. ನಾವು ಪ್ರತಿದಿನ ನೋಡ್ತಾ ಇದ್ದೀವಲ್ಲ, ಆ ಥರ ಏನು ಅನಿಸಿಲ್ಲ. ಅವ್ರೇನು ಮುಖವಾಡ ಇದ್ದರೆ ಆಗ ಕಳಿಸ್ಬೋದಾಗಿತ್ತು. ಇಷ್ಟು ದಿನ 3 ತಿಂಗಳು ಅಂತ ನಡೀತಾ ಬಂತಲ್ಲ, ಇಷ್ಟು ಕಳಿಸ್ತಿತ್ತು. ಆರೇನು ಸ್ಟೇಟಾಗಿ ಇದ್ದಾರೆ ಅಂತ ಅನಿಸ್ತಾ. ಚೆನ್ನಾಗಿ ಆಡ್ತಿದ್ದಾರೆ, ಚೆನ್ನಾಗಿ ಆಡಲಿ. ಸ್ವಲ್ಪ ಮಂಜು ಬಾಳ್ವಿ ಫಸ್ಟ್ ಸ್ಟಾರ್ಟಿಂಗ್ ಇದ್ದ ಥರ ಈಗಿಲ್ವಾ, ಅವರು ಇನ್ನೊಂದು ಸ್ವಲ್ಪ ಮೊದಲಿನ ಥರನ ಆಡೋಕ್ಕೆ ಪ್ರಯತ್ನ ಪಡಲಿ ಅಂತ ಇಚ್ಛಿಸ್ತೀನಿ. ಮೇಘಾ ಮಾದರ್ ಅಂತ, ಬಿದ್ರಿ. ಅವ್ರೊಬ್ಬರ ರೀ, ಅವ್ರೊಬ್ಬರಿಗೆ ಭಾಳ ಬರ್ತೀನಿ. ಹಳ್ಳಿಯಾಗಂದ್ರೆ ಅವ್ರಾಗ ಗೆದಿಬೇಕಂತ ನಮ್ಮ ಆಸೆ ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿರಿ, ಅದ್ರ ಸಂಬಂಧ ಸಪೋರ್ಟ್ ಮಾಡತ್ತೀವಿ. ಬೇರೆಯವರ ಹನುಮಂತ ಒಬ್ಬರಿ ಮತ್ತೇನ್ರಿ ಇಲ್ರಿ, ಯಾರು ಅವರೇ ಗೆಲ್ಬೇಕು. ಆಟ ಚಲೋ ಇದೆ. ಆಗಿಲ್ರಿ, ಹನುಮಂತ ಒಬ್ಬರಿ ನಮ್ಮ ಉತ್ತರ ಕನ್ನಡ ಒಬ್ಬನೇ ಸಪೋರ್ಟ್ ಮಾಡಿದ್ರಿ. ಮತ್ತೆ ಒಬ್ಬನೇ ಹನುಮಂತೆ ಚಲೋ ಆಟಗಾರ ಇದ್ದಾರೆ, ಚಲೋ ಆಡ್ತಾರೆ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಿಂದ ಅವ್ರಿಗೆ ಸಪೋರ್ಟ್ ಮಾಡೋದು, ಅವರೇ ಗೆಲ್ಲಬೇಕು. ಹನುಮಂತಗೆ ಸಪೋರ್ಟ್. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ನಮಗೆ ಹನುಮಂತ ಒಬ್ರು ಗೆದ್ದು ಬಂದರೆ ಅಷ್ಟೇ ಸಾಕು. ಹನುಮಂತ ಅವರು ಎಲ್ಲ ಇದನ್ನು ಮಾಡೋದಕ್ಕೆ ಇಷ್ಟ ಆಗ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಯಾವ್ದನ್ನ ಹಾಡ ಆಡ್ತಾರೆ. ಹಾಂ ಹನುಮಂತ ಇಷ್ಟ ಆಗ್ತಾನೆ ರೀ. ಹಾಂ ಹಾಂ ಸರ್, ಹನುಮಂತ ಸರಿ. ಹನುಮಂತ ಅಂದ್ರೆ ಸರ್, ಅವ ಕುರಿ ಪಾಪ ಬಡತನ ಪರಿಸ್ಥಿತಿ ಐತ್ರಿ. ಅವಂದ ಕುರಿ ಕಾಯ್ಕೋತಾನ, ಹಾಡಿನಾಗೂ ಬಂದ, ವಾಪಸ್ ಬಿಗ್ ಬಾಸ್ಗೆ ಬಂದಾನ. ಆದ್ರೆ ಅಲ್ಲೆಲ್ಲ ಲೋಕಲ್ ಇದ್ದಾರೆಲ್ಲ ಶ್ರೀಮಂತರು ಇರ್ತಾರೆ ರೀ. ಒಂದು ಬಡ ಕುಟುಂಬದಿಂದ ಬಂದ ಗೆದ್ರೆ ಒಂದು ಹೆಮ್ಮೆ ಅನಿಸುತ್ತೆ ರೀ ಸರ್. ಬಿಗ್ ಬಾಸ್ ಮತ್ತೆ ಬರ್ರಿ ಹನುಮಂತ ಗೆಲ್ತಾನೆ ರೀ. ಹಾಂ ರೀ, ಹಾಂ ಅವ್ರು ಭಾರಿ ಆಡ್ತಾರೆ ರೀ, ಅದಕ್ಕೆ ಗೆಲ್ತಾರೆ ರೀ. ಅವರೇ ಗೆಲ್ತಾರೆ ನೋಡಿರಿ ಈ ಸರ್ತೆ. ಬೇರೆ ಯಾರು ಇಷ್ಟ ಇಲ್ಲ ರೀ. ಬಿಗ್ ಬಾಸಲ್ಲಿ ಭಾರಿ ಇಂಟ್ರೆಸ್ಟ್ ನೋಡೋಕೈತಿ ರೀ. ಹಾಂ ರೀ, ಹನುಮಂತ ಗೆಲ್ಬೇಕು. ಬಿಗ್ ಬಾಸಲ್ಲಿ ಇಷ್ಟ ಆಗೋದಂದ್ರೆ ಅದು ಯಾವ ಥರ ಮನುಷ್ಯ ಹೊರಗೆ ಬಂದಿಂದ ಯಾವ ಥರ ಇರಬೇಕಂತ ಕಲಿಸ್ಕೊಡುತ್ತೆ ಅದು ಬಿಗ್ ಬಾಸ್. ಹನುಮಂತು ಅವ ಎಲ್ಲದರಲ್ಲಿ ಸ್ಟ್ರಾಂಗ್ ಅದಾನ, ಅದಕ್ಕೆ ಇಷ್ಟ. ನಮಗೆ ಹನುಮಂತ ಇಷ್ಟ ಆಕಂತ. ಹಾಂ ಅಂದ್ರೆ ಹಳ್ಳಿಯಿಂದ ಹೋಗ್ಯಾನ್ರಲ್ಲೇ ಇನ್ನೋಸೆಂಟಾಗಿ ಆಟ ಆಡ್ತಾನ್ರಿ ಅವ, ಅದಕ್ಕೆ ಇಷ್ಟ ಆಕೈತಿ. ಬಿಗ್ ಬಾಸ್ ಈಗ ಎಲ್ಲರೂ ಚಲೋತ್ತಂಗೆ ಆಡ್ತಾರೆ. ಯಾರು ಆಗ್ಬೇಕತ್ತೇನು 3 ವಾರ ರೀ. ಭವ್ಯ ಒಂದು ಸ್ವಲ್ಪ ಇದನ್ನು ಮಾಡ್ತಾಳ್ರಿ, ತ್ರಿವಿಕ್ರಮ್ ಜೊತೆ ಆಡ್ತಾಳ್ರಿ. ಹಾಂ, ಭವ್ಯನ ಒಂದು ಸ್ವಲ್ಪ ಔಟ್ ಆಗ್ಬೇಕ್ರಿ. ಇನ್ನು ಹನುಮಂತ ಗೆದ್ರೆ ಖುಷಿ ರೀ ನಮಗೆ.